ಸ್ನೇಹಿತರೆ, ಡೇ 2 ಇನ್ ಕೊಲಂಬೋ, ಶ್ರೀಲಂಕಾ. ಆ್ಯಕ್ಚುಲಾಗಿ ನಾನು ಇರ್ತಕ್ಕಂಥ ಹೋಟೆಲ್ಲು ಫೇರ್ ವ್ಯೂ ಅಂತ ಹೇಳ್ಬಿಟ್ಟು ನೋಡಿ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಮಳೆ ಯೋಗ ನನಗೆ. ಆ್ಯಕ್ಚುಲಾಗಿ ನಿನ್ನೆ ಬಂದಾಗಲೂ ಫ್ಲೈಟ್ ಲ್ಯಾಂಡ್ ಆದಾಗಲೂ ಮಳೆ ಇತ್ತು. ಸೊ ಇವಾಗಲೂ ಕೂಡ ಮಳೆ ಮುಂದುವರೆದಿದೆ. ನೋಡೋಣ ಇದು ಹೋಟೆಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ದೀನಿ. ಅಂದರೆ ರೂಮಲ್ಲಿ ಹಾಲ್ಟ್ ಆದೆ. ಇಲ್ಲಿ ಬ್ರೇಕ್ಫಾಸ್ಟ್ ಇದೆ, ಬಫೆ ಬ್ರೇಕ್ಫಾಸ್ಟ್. ನೋಡೋಣ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡ್ಕೊಡೋಣ. ಸೊ ಇದು ಬಂದುಬಿಟ್ಟು ರಿಸೆಪ್ಷನ್ ಈ ಥರ ಇದೆ. ಸೊ ಆಮೇಲೆ ರೆಸ್ಟೋರೆಂಟ್ ಕ್ಲೋಸ್ಡ್ ಫಾರ್ ಬ್ರೇಕ್ಫಾಸ್ಟ್. ಇಲ್ಲಿ ಬ್ರೇಕ್ಫಾಸ್ಟ್, ಇಲ್ಲಿ ರೆಸ್ಟೋರೆಂಟ್ ಇದು ಯಾವ ಥರ ಇದೆ ತೋರಿಸ್ತೀನಿ, ನೋಡ್ತಿದ್ದೀನಿ. ನೋಡಿ ಇಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಏನೇನು ಐಟಮ್ಸ್ ಇದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಐಟಮ್ಸ್ ಇದೆ. ಎಲ್ಲ ಓಪನ್ ಮಾಡಿ ತೋರಿಸೋದೇನು, ಬಟ್ ಅಲ್ಲಿ ನಿಮಗೆ ತೋರಿಸ್ದೆ ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಈ ಥರ ಐಟಮ್ಸ್ ಮೆನ್ಯೂಸ್ ಎಲ್ಲ ಇದೆ. ಸೊ ಇಲ್ಲಿ ಜ್ಯೂಸಸ್ ಐಟಮ್ಸ್ ಎಲ್ಲ ಇದೆ. ಈ ಸೀಟಿಂಗ್ ಅರೇಂಜ್ಮೆಂಟು ಈ ಥರ ಇದೆ. ಸೊ ಈ ಥರ ಇದೆ. ಓಕೆ, ಸೊ ನಾನೀಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ಅಪ್ಡೇಟ್ಸ್ ನಿಮಗೆ ಕೊಡ್ತೀನಿ. ಸೊ ನಾನು ರೂಮಲ್ಲಿ ಹಾಲ್ಟ್ ಆಗಿದ್ದೆ. ರೂಮಲ್ಲಿ ಹಾಲ್ಟ್ ಆಗಿಬಿಟ್ಟು ಅಲ್ಲಿಂದ ನಾನು ಟುಕ್ ಅಂತಂದರೆ ಆಟೋನಲ್ಲಿ ಬಂದುಬಿಟ್ಟು ಇಲ್ಲಿ ಶೈನ್ ವೇ ಟ್ರಾವೆಲ್ಸ್ ಅಂತ ಇದೆ, ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಕಾರುಗಳೆಲ್ಲ ನಿಂತಿದೆ ನೋಡಿ. ಇಲ್ಲಿ ನಾನು ಕಾರನ್ನು ಹೈರ್ ಮಾಡಿಕೊಂಡೆ. ಯಾವ ಕಾರನ್ನು ಹೈರ್ ಮಾಡಿಕೊಂಡೆ ಅಂತಂದರೆ ಇದು ಟೊಯೋಟಾ ಕೊರೋಲಾ ಅಂತ ಹೇಳ್ಬಿಟ್ಟು ಈ ಕಾರು ಹಿಂದೆ ಕಾಣುತ್ತಲ್ಲ, ಈ ಕಾರನ್ನ ಹೈರ್ ಮಾಡ್ಕೊಂಡಿದ್ದೀನಿ. ಸೊ ಈ ಹೈರ್ ಮಾಡಿಕೊಂಡು ನಾನು ಆ್ಯಕ್ಚುಲಾಗಿ ಶ್ರೀಲಂಕಾ ಟ್ರಿಪ್ಪನ್ನ ಪ್ರಾರಂಭ ಮಾಡ್ತಾಯಿದ್ದೀನಿ. ದಿಸ್ ಇಸ್ ದ ಕಾರ್, ಸೆಲ್ಫ್ ಡ್ರೈವ್ ಕಾರ್ ಅಂತಂದರೆ ರೆಂಟಲ್ ಕಾರ್ ಇದು. ಕಾರನ್ನು ತೊಗೊಂಡು ಪೆಟ್ರೋಲ್ ಹಾಕ್ಸೋಣ ಅಂತ ಬಂದೆ, ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸೋಣ ಅಂತ. ಇಲ್ಲಿನ ಎಷ್ಟು ಕರೆನ್ಸಿನಲ್ಲಿ ಎಷ್ಟಿದೆ ಕೇಳೋಣ. ನೋಡಿ ಇಲ್ಲಿ ಹಾಕ್ತಾ ಇದ್ದಾನೆ, ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. 1 ಲೀಟ್ರ್ ಹೌ ಮಚ್? 294 ಶ್ರೀಲಂಕನ್ ಕರೆನ್ಸಿನಲ್ಲಿ 294 ರುಪೀಸ್ ಶ್ರೀಲಂಕನ್ ಕರೆನ್ಸಿ. ಅಲ್ಲಿಗೆ ಇಂಡಿಯನ್ ಕರೆನ್ಸಿ ಲೆಕ್ಕ ಹಾಕ್ಕೊಳ್ಳಿ, 3.3 ರೂಪಾಯಿ ಅಂತ ಡಿವೈಡ್ ಮಾಡ್ತು ಅಂದರೆ ಅಲ್ಲಿಗೆ ಸಿಕ್ಬಿಡತ್ತೆ ಎಷ್ಟು ಅಂತ ಹೇಳ್ಬಿಟ್ಟು, ಅರೌಂಡ್ ಎಷ್ಟು ಅಂತ ಹೇಳ್ಬಿಟ್ಟು. ಇದು ಎರಡಿದೆ, 92, 95 ಅಂತ ಎರಡಿದೆ ನೋಡಿ. ಸೊ ಇದೆ ಕಾರು, ವೈಟ್ ಕಲರ್ ಕಾರು ಕೊರೋಲಾ ತೊಗೊಂಡಿದ್ದೀನಿ. ನೋಡೋಣ, ಸುಮಾರು ಒಂದು 12 ದಿನ ನನ್ನ ಜೊತೆ ಇರುತ್ತೆ. 11 ದಿನ ನನ್ನ ಜೊತೆ ಇರುತ್ತೆ. ನೋಡೋಣ, ಇದೆಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಈ ಥರ ಇದೆ ಶ್ರೀಲಂಕಾ ವೈಬ್. ಓಕೆ, ಎಷ್ಟಾಯ್ತು? ಹೌ ಮಚ್? 8,000. ನೋಡಿ 8,900 ರೂಪಾಯಿ ಕೊಡ್ತಾಯಿದ್ದೀನಿ ಈಗ ನೋಡಿ 10,000 ಇದು ಶ್ರೀಲಂಕನ್ ರೂಪಾಯಿ ಕೊಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ವಾಪಸ್ ಕೊಡಬೇಕು ಅಂದರೆ ಇವನು ಎಷ್ಟು ವಾಪಸ್ ಕೊಡ್ತಾನೆ ಅಂತಂದರೆ 1,100 ರೂಪಾಯಿ ವಾಪಸ್ ಕೊಡ್ತಾಯಿದ್ದಾರೆ. ನೋಡಿ ಶ್ರೀಲಂಕಾ ಬಂದರೆ ಎಷ್ಟು ರಿಚ್ ಆಗಿಬಿಟ್ಟೆ, ಸಾಹುಕಾರ ಆಗ್ಬಿಟ್ಟಿವಿ. ಥ್ಯಾಂಕ್ ಯು. ಹಾಂ, ಇಂಡಿಯಾ ಬೆಂಗಳೂರು, ಕರ್ನಾಟಕ. ಹಾಂ, ಬೆಂಗಳೂರು. ಇವರು ಕೇಳಿದ್ರು ಎಲ್ಲಿಂದ ಅಂತ ಹೇಳ್ಬಿಟ್ಟು, ನಾವು ಕರ್ನಾಟಕ ಬೆಂಗಳೂರು ಅಂತ. ಬೆಂಗಳೂರು ಗೊತ್ತಾಯ್ತು ನೋಡ್ರಿ ಇವರು. ನೋಡಿ ಎಷ್ಟು ಫೇಮಸ್ ಕರ್ನಾಟಕ. ಅದೊಂದು ಆನ್ ದ ವೇ ಟು ಅನುರಾಧಪುರ ಅಂದರೆ ಕೊಲಂಬೋಯಿಂದ ನಾನು ಅನುರಾಧಪುರಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಆನ್ ದ ವೇ ಅನುರಾಧಪುರ ಇಲ್ಲೊಂದು ಹೋಟೆಲ್ ಇತ್ತು, ಊಟ ಮಾಡೋಣ ನಿಲ್ಲಿಸಿ ಕಾರ್ ನಿಲ್ಲಿಸಿದ್ದೀನಿ. ಕಾರ್ ನಿಲ್ಲಿಸ್ಬಿಟ್ಟು ನನ್ನ ಹಿಂದ್ಗಡೆ ಕಾಣುತ್ತಲ್ಲ ಹೋಟೆಲ್ಲು, ಈ ಹೋಟೆಲ್ಗೆ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಊಟ, ಬಫೆ ಊಟ. 1,400 ರೂಪಾಯಿ ಬಫೆ ಊಟಕ್ಕೆ. ಅಂದರೆ ಇಂಡಿಯನ್ ಕರೆನ್ಸಿನಲ್ಲಿ 400 ಚಿಲ್ಲರೆ ಆಗುತ್ತೆ.